ಇನ್ನು ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಡಿ ಘಾಟಿಯಲ್ಲಿ ಭಾರಿ ಮಳೆ. ಸಹಜವಾಗಿ ಮಳೆ ಆಗುತ್ತೆ. ಧಾರಾಕಾರ ಮಳೆಗೆ ಪ್ರಯಾಣಿಕರೆಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ. ರೋಡಲ್ಲೇ 2 ಅಡಿ ನೀರು ಹರಿತಾ ಇದೆಯಂತೆ. ಇತ್ತೀಚೆಗೆ ಗುಡ್ಡ ಕುಸಿತ ಆಗಿ ರೋಡ್ ಬ್ಲಾಕ್ ಆಗಿ ಸಂಚಾರ ಅಸ್ತವ್ಯಸ್ತವಾಗಿ ಎಲ್ಲ ಆಗಿತ್ತು. ರಸ್ತೆನೇ ಕಾಣದ ಹಾಗೆ ಮಳೆ ನೀರು ಹರಿತಾ ಇದೆ. ಮಳೆಯ ನಡುವೆನೇ ವಾಹನ ಚಲಾಯಿಸೋದಕ್ಕೆ ಚಾಲಕರು ಹರಸಾಹಸ ಪಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ವೆಹಿಕಲ್ ನಿಲ್ಸಕ್ಕೂ ಆಗಲ್ಲ, ಮೂವ್ ಆಗಲೇಬೇಕದು, ಘಾಟ್ ಅದು. ಬೆಳ್ತಂಗಡಿ ಮತ್ತು ಕೊಟ್ಟಿಗೆಹಾರದಲ್ಲಿ ಚಾಲಕರಿಗೆ ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟರು ಕೇಳ್ತಿಲ್ಲ. ನೋಡಿ, ಘಾಟ್ ಸೆಕ್ಷನ್ನಲ್ಲಿ ಈ ರೀತಿ ಆಗಿಬಿಟ್ರೆ ಪರ್ಫೆಕ್ಟ್ ಡ್ರೈವರ್ಗಳಾದರೆ ಓಕೆ, ಇಲ್ಲ ಅಂದರೆ ಭಾರಿ ಕಷ್ಟ. ಚಾರ್ಮಾಡಿಯಿಂದ ಟರ್ನ್ ಆದಮೇಲೆ ಫುಲ್ ಬ್ಲಾಕ್ ಆಗಿದೆ ರೋಡು. ಯಾರು ಬರೋಕ್ಕೆ ಹೋಗಬೇಡಿ, ಮೇಲ್ಗಡೆಯಿಂದ ಬರೋಕ್ಕಾಗ್ತಿಲ್ಲ. ಬಂಡೆ ಎಲ್ಲ ಬಂದಿದೆ ರೋಡಿಗೆ. ನೀರು ಮಾತ್ರ ಭಾರಿ ಪ್ರೆಸರ್ಲಿದೆ, ಹೋಗೋಕ್ಕಾಗ್ತಿಲ್ಲ ಗಾಡಿಗಳೆಲ್ಲ. ನೋಡಿ, ಗಾಡಿ ಹೋಗ್ತಿಲ್ಲ, ಆದರೂ ಸಾಹಸ ಮಾಡ್ತಿದ್ದಾರೆ. ಯಾರು ಬರೋಕ್ಕೆ ಹೋಗಬೇಡಿ. ಚಾರ್ಮಾಡಿಯಿಂದ ಇದು ತುಂಬ ಡೇಂಜರಸ್ಸು ವೆಹಿಕಲ್ ಓಡಿಸೋದು ಇಂಥ ಟೈಮಲ್ಲಿ. ನೀರಿದೆ, ಹೆಂಗೋ ಓಡಿಸ್ಬಿಡ್ತೀರಾ ಅಂತಲೇ ಅಂದ್ಕೊಳ್ಳೋಣ. ಸಡನ್ನಾಗಿ ಗುಡ್ಡ ಏನಾದರೂ ಕುಸಿದ್ರೆ ಏನು ಮಾಡ್ತೀರಾ? ಯಾಕೆಂದರೆ ಎಲ್ಲ ಘಾಟ್ ಸೆಕ್ಷನ್, ಅದೆಲ್ಲ ಕಂಪ್ಲೀಟ್. ನಿಮಗೆ ಗುಡ್ಡ ಕುಸಿತ ಆದರೆ ಎಲ್ಲ ಪ್ರಯಾಣಿಕರ ಜೀವಕ್ಕೆ ಅಪಾಯ. ಡ್ರೈವರ್ ಆ ರಿಸ್ಕೇ ತಗೋಬಾರ್ದು. ಘಾಟ್ ಸೆಕ್ಷನ್ನಲ್ಲಿ ನಿಮಗೆ ಬ್ರೇಕು ಕೂಡ ಸರಿಯಾಗಿ ಹಿಡಿಯಲ್ಲ, ಸ್ಕಿಡ್ ಆಗುತ್ತೆ. ಅಂಥದ್ರಲ್ಲೂ ಹೆವಿ ವೆಹಿಕಲ್ಸ್ ಓಕೆ ಹೋಗ್ಬೋದು, ಲಾರಿ ಬಸ್ಗಳಾದರೆ. ಕಾರ್ಗಳು ಕಷ್ಟ. ಬಟ್ ಟ್ರಾವೆಲ್ಲೇ ಮಾಡಬಾರ್ದು ಅಂತ ನನ್ನ ಪ್ರಕಾರ. ಇಂಥ ಟೈಮಲ್ಲಿ ನೀವೆಲ್ಲಿ ಸೇಫ್ ಆಗಿದ್ದೀರೋ ಅಲ್ಲೇ ನಿಲ್ಲಿಸ್ಬಿಡ್ಬೇಕು ವೆಹಿಕಲ್ಸನ್ನು. ಯಾಕೆಂದರೆ ನಾವು ಶಿರೂರಲ್ಲಿ ನಡೆದಿರೋ ಗುಡ್ಡ ಕುಸಿತ, ವಯನಾಡಲ್ಲಾಗಿದ್ದು ಎಲ್ಲ ನೋಡಿದ್ದೀವಿ. ಎಲ್ಲ ಅವ್ರಿಗೂ ಗೊತ್ತಿರುತ್ತೆ, ಗೊತ್ತಿದ್ರೂ ರಿಸ್ಕ್ ತೊಗೊಂಡು ಹೋಗ್ತಾರೆ.